ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿ ಬರುವ ಪ್ರಸಂಗಗಳಲ್ಲಿ ಅತಿ ಪ್ರಾಮುಖ್ಯತೆ ಪಡೆದುಕೊಂಡಿರುವುದೆಂದರೆ ಧರ್ಮರಾಯ ಮತ್ತು ಯಕ್ಷನ ಸನ್ನಿವೇಶ. ಇದನ್ನ ಯಕ್ಷ ಪ್ರಶ್ನೆಗಳೆಂದೇ ಕರೆಯಲಾಗುತ್ತೆ. ಅಷ್ಟಕ್ಕೂ ಧರ್ಮರಾಯನಿಗೆ ಯಕ್ಷ ಪ್ರಶ್ನೆಗಳು ಹೇಗಿದ್ವು ಅನ್ನೋದನ್ನ ತಿಳಿತಾ ಹೋಗೋಣ. ಈ ಎಲ್ಲ ಉತ್ತರಗಳು ಸಾಮಾನ್ಯವೆನಿಸಿದರೂ ಅದರ ಆಳಜ್ಞಾನ ಮಾತ್ರ ಉನ್ನತಿಯತ್ತ ಕೊಂಡೊಯ್ಯುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಯಕ್ಷನ ಪ್ರಶ್ನೆಗಳ ಸನ್ನಿವೇಶದ ಕುರಿತು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಪ್ರಸಂಗದ ಮೂಲಕ್ಕೆ ಬರುವುದಾದರೆ ಅದು ಪಗಡೆ ಆಟದಿಂದ ಶುರುವಾಗುತ್ತೆ. ಧರ್ಮರಾಜನಿಗೆ ಪಗಡೆ ಆಟವೆಂದರೆ ಮೊದಲಿನಿಂದಲೂ ಆಸಕ್ತಿ. ಇದು ಕೌರವರಿಗೂ ಗೊತ್ತಿತ್ತು. ಕೌರವರ ಮಾವನಾದ ಶಕುನಿ ಪಾಂಡವರ ನಿರ್ಮೂಲನಕ್ಕೆ ಪಗಡೆ ಆಟ ಒಂದು ಸುಲಭೋಪಾಯ ಎಂದು ಧರ್ಮರಾಯನನ್ನ ಪಗಡೆ ಆಟಕ್ಕೆ ಆಹ್ವಾನಿಸ್ತಾನೆ. ಧರ್ಮರಾಜ ಕಪಟವೆಂಬುದನ್ನು ಅರಿತವನಲ್ಲ. ಆಹ್ವಾನವನ್ನ ಸಮ್ಮತಿಸಿ ಆಡಲು ಕೌರವ ರಾಜನ ಆಸ್ಥಾನಕ್ಕೆ ಹೋದ. ದುರ್ಯೋಧನನಿಗೂ ಧರ್ಮರಾಜನಿಗೂ ನಡೆದ ಈ ಕಪಟ ದ್ಯೂತದಲ್ಲಿ ಧರ್ಮರಾಜ ತನ್ನ ರಾಜ್ಯ ಹಾಗೂ ಮಡದಿಯಾದ ಪಾಂಚಾಲಿಯನ್ನು ಕಳೆದುಕೊಂಡ. ಪಂದ್ಯಕ್ಕೆ ಒಡ್ಡಿದ್ದ ಮಾತಿನಂತೆ ರಾಜ್ಯವನ್ನು ಕಳೆದುಕೊಂಡು ತಮ್ಮಂದಿರೊಂದಿಗೆ ಅಡವಿ ಪಾಲಾದ. ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ, ಮಳೆ ಬಿಸಿಲು ಗಾಳಿಯನ್ನ ಸಹಿಸುತ್ತಾ ವರ್ಷಾನುಗಟ್ಟಲೆ ಅಡವಿಯಲ್ಲಿ ಅಲಿಯುತ್ತಿದ್ರು. ಒಂದು ದಿನ ಬಿಸಿಲಿನ ಬೇಗೆಗೆ ಪಾಂಡವರು ಒಂದು ಮರದ ಕೆಳಗೆ ಕುಳಿತು ಮುಂದಿನ ಮಾರ್ಗಕ್ಕಾಗಿ ಆಲೋಚಿಸುತ್ತಿದ್ರು. ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಮೇಲುಸಿರು ಬಿಡುತ್ತಾ ಭಯದಿಂದಲೇ ಅವರನ್ನ ಸಮೀಪಿಸಿ ಅಂಗಲಾಚಿ ಬೇಡಿದ. ಅಯ್ಯಯ್ಯೋ, ಯಾಗಕ್ಕಾಗಿ ಇಟ್ಟಿದ್ದ ಆರಣಿಯನ್ನ ಜಿಂಕೆಯೊಂದು ಬಂದು ತನ್ನ ಕೊಂಬಿನಲ್ಲಿ ಸಿಕ್ಕಿಸಿಕೊಂಡು ಓಡಿ ಹೋಗುತ್ತಿದೆ. ದಯವಿಟ್ಟು ನೀವು ಯಾರಾದರೂ ಅದನ್ನ ತಂದುಕೊಡಿ ಎಂದು ಅಂಗಲಾಚಿದ. ಪಾಂಡವರು ಮೊದಲೇ ಕ್ಷತ್ರಿಯರು, ಅದರಲ್ಲೂ ಪ್ರಜೆಗಳಿಗೆ ಏನೇ ತೊಂದರೆಯಾದರೂ ಸಹಿಸದವರು. ಆ ಕೂಡಲೇ 5 ಮಂದಿ ಜಿಂಕೆ ಹೋದ ದಿಕ್ಕಿನಲ್ಲಿಯೇ ಬಿಲ್ಲು ಬಾಣ ಹಿಡಿದು ಧಾವಿಸ್ತಾರೆ. ಅವರು ಒಂದು ನಿರ್ಜನ ಪ್ರದೇಶದ ದಟ್ಟವಾದ ಕಾಡಿನ ಮಧ್ಯೆ ತಲುಪಿದ್ರು. ಸುಸ್ತಾದ್ದರಿಂದ ಬಾಯಾರಿಕೆಯಾಗಿ ತುಟಿ ನಾಲಿಗೆ ಒಣಗಿ ಹೋಗಿತ್ತು. ಧರ್ಮರಾಜ ನಕುಲನಿಗೆ ಎಲ್ಲಾದರೂ ನೀರಿದ್ದರೆ ಹುಡುಕಿ ತರಲು ಹೇಳಿದ. ನಕುಲ ಕೊಂಚ ದೂರ ಆಯಾಸದಿಂದ ಕಾಲೆಳೆಯುತ್ತಾ ಕಾಡಿನಲ್ಲಿ ನುಸುಳಿದ. ಎಲ್ಲೂ ನೀರು ಕಾಣಲಿಲ್ಲ. ಮರವೊಂದರ ಮೇಲೆ ನಿಂತು ಸುತ್ತಲೂ ನೋಡಿದ. ದೂರದಲ್ಲಿ ನೀರು ಹಕ್ಕಿಗಳು ಹಾಗೂ ನೀರಿನ ಮೇಲೆ ಬೆಳೆಯುವ ಹುಲ್ಲು ಕಾಣಿಸಿತ್ತು. ತಟ್ಟನೆ ಇಳಿದು ಅತ್ತ ಹೆಜ್ಜೆ ಹರಿಸಿದ. ಅಲ್ಲೊಂದು ಸುಂದರವಾದ ಕೊಳ. ಅದು ಪನ್ನೀರಿನಂತಹ ನೀರು. ಮೊದಲೇ ಬಾಯಾರಿದ್ದ ನಕುಲ ಕೊಳದ ಮೆಟ್ಟಿಲುಗಳನ್ನು ಸರಸರನೆ ಇಳಿಯತೊಡಗಿದ. ತಟ್ಟನೆ ಧ್ವನಿಯೊಂದು ಕೇಳಿಸುತ್ತೆ. ನಿಲ್ಲು, ಈ ಕೊಳ ನನ್ನದು. ಮೊದಲು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ನೀರು ಕೊಡಿ ಎಂದಿತ್ತು ಆ ಧ್ವನಿ. ನಕುಲ ಅಚ್ಚರಿಯಿಂದ ಸುತ್ತಲೂ ಕಣ್ಣರಳಿಸಿದ. ಯಾರೂ ಕಾಣಲಿಲ್ಲ. ಏನೋ ವಿಚಿತ್ರವೆಂದು ಮತ್ತೆ ಹಲವು ಮೆಟ್ಟಿಲುಗಳು ಕೆಳಗಿಳಿಯತೊಡಗಿದ. ಆಗಲೂ ಅದೇ ಧ್ವನಿ ಕೇಳಿಸ್ತು. ಉತ್ತರ ಕೊಡದೆ ನೀರು ಕುಡಿದರೆ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದೀತು ಎಂದು ಮತ್ತೆ ಆ ಧ್ವನಿ ಗದರಿಸಿತ್ತು. ತುಂಬಾ ಬಾಯಾರಿದ್ದ ನಕುಲ ಈ ಮಾತುಗಳು ಯಾವುದನ್ನು ಲೆಕ್ಕಿಸದೆ ಕೊಳದ ನೀರಿಗಿಳಿದು ಬೊಗಸೆಯಲ್ಲಿ ನೀರನ್ನ ತೆಗೆದುಕೊಂಡು ನೀರನ್ನ ಕುಡಿಯುತ್ತಿದ್ದಂತೆಯೇ ಕೊನೆಯ ಮೆಟ್ಟಿಲಿನ ಬಳಿಯೇ ಮೂರ್ಛೆ ತಪ್ಪಿ ಬಿದ್ದ. ಇತ್ತ ಕಡೆ ಎಷ್ಟೇ ಹೊತ್ತಾದರೂ ನಕುಲ ಹಿಂದಿರುಗುವುದನ್ನು ಕಂಡು ಏನಾದರೂ ಅಪಾಯ ಸಂಭವಿಸಿರಬಹುದೇ ಎಂದುಕೊಂಡ ಧರ್ಮರಾಯ ಸಹದೇವನನ್ನ ಕೂಡ ಕಳುಹಿಸಿದ. ಕಾಡಿನಲ್ಲಿ ಸುತ್ತಾಡುತ್ತಾ ಅವನು ಕೊಳದ ಬಳಿ ಬಂದ. ನಕುಲನನ್ನ ನೋಡಿದ. ಕೊಳದ ಮೆಟ್ಟಿಲಿನ ಮೇಲೆ ಜ್ಞಾನ ತಪ್ಪಿ ಬಿದ್ದಿರುವುದನ್ನ ಕಂಡು ಗಾಬರಿಗೊಂಡ. ಆದರೂ ತುಂಬಾ ಬಾಯಾರಿದ್ದುದರಿಂದ ಮೊದಲು ನೀರು ಕುಡಿದು ಆಮೇಲೆ ಯೋಚಿಸಲು ಇಚ್ಛಿಸಿ ನೀರಿಗೆ ಕೈ ಹಾಕಿದ. ನೀರಿಗೆ ಕೈ ಹಾಕುತ್ತಿದ್ದಂತೆ ಅದೇ ಧ್ವನಿ, ಅದೇ ಮಾತು ಕೇಳಿಸತ್ತೆ. ಇದೇನು ಅದ್ಭುತವೆಂದುಕೊಂಡೇ ಬೊಗಸೆಯಲ್ಲಿ ನೀರನ್ನ ತೆಗೆದುಕೊಂಡು ಕುಡಿಯತೊಡಗಿದ. ಕುಡಿಯುತ್ತಿದ್ದಂತೆ ಅವನು ಮೆಟ್ಟಿಲ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದ. ಸಹದೇವನು ಹಿಂದಕ್ಕೆ ಬಾರದುದನ್ನು ಕಂಡು ಮತ್ತಷ್ಟು ಗಾಬರಿಯಿಂದ ಧರ್ಮರಾಜ ಅರ್ಜುನನನ್ನ ಕಳುಹಿಸಿದ. ಅವನ ಸ್ಥಿತಿಯು ನಕುಲ ಸಹದೇವರ ಸ್ಥಿತಿಯಂತೆಯೇ ಆಯಿತು. ಕೆಲ ಕಾಲದ ನಂತರ ಧರ್ಮರಾಯನ ಅಪ್ಪಣೆಯಂತೆ ಭೀಮ ಬಂದ. ತಮ್ಮಂದಿರಿಗೆ ಒದಗಿದ ದುಸ್ಥಿತಿಯನ್ನ ಕಂಡು ತುಂಬಾ ಕೋಪ ಬಂತು. ಅವನಿಗೂ ತುಂಬಾ ಬಾಯಾರಿಕೆಯಾಗಿತ್ತು. ನೀರು ಕುಡಿಯಲು ಹೋದಾಗ ಅವನನ್ನು ಆ ಧ್ವನಿ ಎಚ್ಚರಿಸುತ್ತೆ. ಆದರೆ ಲಕ್ಷಿಸದೆ ನೀರು ಕುಡಿದುದರ ಪರಿಣಾಮವಾಗಿ ಆತ ಕೂಡ ಮೆಟ್ಟಿಲಿನ ಮೇಲೆ 3 ತಮ್ಮಂದಿರ ಬಳಿಯೇ ಮೂರ್ಛೆ ತಪ್ಪಿ ಬಿದ್ದ. ಈಗ ಧರ್ಮರಾಯನಿಗೆ ತುಂಬಾ ಸಂದೇಹವಾಯಿತು. ಭಯವೂ ದುಪ್ಪಟ್ಟಾಯಿತು. ಏನೋ ವಿಪತ್ತು ಒದಗಿರಬಹುದು ಎಂದು ಶಂಕಿಸುತ್ತಾ ತಮ್ಮಂದಿರು ನಡೆದು ಬಂದ ದಾರಿಯಲ್ಲೇ ಅವಸರವಾಗಿ ಬಂದು ಕೊಳವನ್ನ ಸಮೀಪಿಸ್ತಾನೆ. ಕೊಳದ ಕೊನೆಯ ಮೆಟ್ಟಿಲಿನ ಮೇಲೆ 4 ತಮ್ಮಂದಿರು ಮೃತರಾದವರಂತೆ ಮಲಗಿರುವುದನ್ನು ಕಂಡು ಬೆಚ್ಚಿಬಿದ್ದ. ಆದರೆ ಧೈರ್ಯ ಕಳೆದುಕೊಳ್ಳದೆ ಹೀಗಾಗಲು ಏನು ಕಾರಣವಿರಬಹುದೆಂದು ಯೋಚಿಸತೊಡಗಿದ. ಆದರೆ ಏನೂ ಹೊಳೆಯಲಿಲ್ಲ. ನೀರು ಕುಡಿದು ಮೊದಲು ಬಾಯಾರಿಕೆ ನೀಗಿಸಿಕೊಂಡು ಆಲೋಚಿಸೋಣ ಎಂದು ಕೊಳದ ನೀರಿಗೆ ಕೈ ಹಾಕಿದ. ಕೈ ಹಾಕುತ್ತಿದ್ದಂತೆ ಮತ್ತೆ ಅದೇ ಧ್ವನಿ ಕೇಳಿಸ್ತು. ಇದೆಲ್ಲಿಯ ಧ್ವನಿ ಎಂದು ಸುತ್ತಲೂ ನೋಡಿದ. ಯಾರೂ ಕಾಣಿಸಲಿಲ್ಲ. ಧ್ವನಿ ಮಾತ್ರ ಕೇಳಿ ಬರ್ತಿತ್ತು. ಮತ್ತೆ ಧ್ವನಿ ಕೇಳಿಸುತ್ತೆ. ಈ ಕೊಳ ನನ್ನದು. ನೀರು ಕುಡಿಯುವ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಇಲ್ಲವೇ ಮೂರ್ಖರಾದ ನಿನ್ನ ತಮ್ಮಂದಿರಂತೆ ನೀನು ಮೃತ್ಯುವನ್ನ ಅಪ್ಪಬೇಡ ಎಂದಿತ್ತು.
ಧರ್ಮರಾಜ ಯೋಚಿಸಿದ. ಹೀಗೆ ರೂಪ ತೋರಿಸದೆ ಮಾತನಾಡುವವರು ಯಕ್ಷರು ಮಾತ್ರ. ಈ ಧ್ವನಿಯು ಯಕ್ಷನದೇ ಇರಬೇಕು. ಇವರ ಬಳಿ ದುಡುಕಿ ಏನನ್ನೂ ಮಾಡಬಾರದು ಎಂದುಕೊಂಡು ವಿನಯದಿಂದ ಕೇಳಿದ. ಸರಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ನಾನು ತಿಳಿದಿರುವ ಮಟ್ಟಿಗೆ ಉತ್ತರಗಳನ್ನು ಕೊಡಲು ಸಿದ್ಧನಿದ್ದೇನೆ ಎಂದು ಸಿದ್ಧನಾದ. ನಿಜಕ್ಕೂ ಆ ಧ್ವನಿಯು ಯಕ್ಷನದೇ ಆಗಿತ್ತು. ಅವನು ಧರ್ಮರಾಜನ ದುರಾಲೋಚನೆ ಹಾಗೂ ಬುದ್ಧಿಶಕ್ತಿಯನ್ನ ಮನದಲ್ಲಿಯೇ ಮೆಚ್ಚಿಕೊಳ್ಳುತ್ತಾ ಕೇಳಿದ. ಭೂಮಿಗಿಂತ ದೊಡ್ಡ ವಸ್ತು ಯಾವುದು? ಆಕಾಶಕ್ಕಿಂತ ಉನ್ನತ ವಸ್ತು ಏನು? ಆಗ ಧರ್ಮರಾಜ ತಟ್ಟನೆ ಉತ್ತರ ಕೊಟ್ಟ. ಭೂಮಿಗಿಂತ ಉನ್ನತ ವಸ್ತು ತಾಯಿ, ಆಕಾಶಕ್ಕಿಂತ ಉನ್ನತವಾದವನು ತಂದೆ. ಧರ್ಮರಾಯನ ಉತ್ತರದಿಂದ ಸಮಾಧಾನಗೊಂಡ ಯಕ್ಷ ಮರುಪ್ರಶ್ನಿಸಿದ. ಗಾಳಿಗಿಂತ ವೇಗವಾದುದು ಯಾವುದು? ಮಾನವನನ್ನ ಬಹಳಷ್ಟು ಕಾಡುವುದು ಏನು ಎಂದ. ಆಗ ಧರ್ಮರಾಯ ನೀರು ಕುಡಿಯುವಷ್ಟು ಸುಲಭವಾಗಿಯೇ ಉತ್ತರ ಕೊಟ್ಟ. ಗಾಳಿಗಿಂತ ವೇಗವಾದದ್ದು ಮನಸ್ಸು, ಮಾನವನನ್ನ ಬಹಳಷ್ಟು ಕಾಡುವುದು ಚಿಂತೆ. ಮತ್ತಷ್ಟು ಸಂತೃಪ್ತನಾದ ಯಕ್ಷ ಮರುಪ್ರಶ್ನಿಸಿದ. ಯಶಸ್ಸು ದೊರೆಯುವುದು ಯಾವುದರಿಂದ? ಸ್ವರ್ಗ ಪ್ರಾಪ್ತಿ ಯಾವುದರಿಂದ ಎಂದಾಗ, ದಾನದಿಂದ ಯಶಸ್ಸು, ಸತ್ಯ ಮಾರ್ಗದಿಂದಲೇ ಸ್ವರ್ಗ ಎಂದು ಧರ್ಮರಾಯ ಮಿಂಚಿನಂತೆ ನುಡಿದ. ಉತ್ತಮವಾದ ಧನ ಯಾವುದು? ಅತ್ಯುತ್ತಮ ಲಾಭ ಯಾವುದು? ಅತ್ಯುತ್ತಮ ಆನಂದ ಯಾವುದು ಎಂಬ 4ನೆಯ ಪ್ರಶ್ನೆಯನ್ನು ಕೇಳಿದ ಯಕ್ಷ. ವಿದ್ಯೆಯೇ ಉತ್ತಮವಾದ ಧನ, ಆರೋಗ್ಯ ಭಾಗ್ಯವೇ ಉತ್ತಮವಾದ ಲಾಭ, ತೃಪ್ತಿಗಿಂತ ಮಿಗಿಲಾದ ಆನಂದ ಇನ್ನೊಂದಿಲ್ಲ ಎಂದು ಧರ್ಮರಾಜನು ಅಮೃತದಂತಹ ಮಾತಿನ ಉತ್ತರವನ್ನ ಕೊಟ್ಟ. ನಿಂದ್ಯ ಯಾರು, ವಂದ್ಯ ಯಾರು ಎಂಬ ಪ್ರಶ್ನೆಯೇ ಯಕ್ಷನ ಕೊನೆಯ ಪ್ರಶ್ನೆಯಾಗಿತ್ತು. ಆಗ ಪರನಿಂದಕನೇ ನಿಂದ್ಯನು, ಪರಹಿತನೇ ವಂದ್ಯನು ಎಂದು ಧರ್ಮರಾಯನ ಬಾಯಿಯಿಂದ ಮಾತಿನ ಮುತ್ತುಗಳು ಉದುರಿದ್ವು. ಯಕ್ಷ ಧರ್ಮರಾಯನ ಮಾತುಗಳಿಂದ ಸಂತುಷ್ಟನಾದ. ಸಂತೋಷಗೊಂಡ ಪ್ರೀತ್ಯಾದರದಿಂದ ಅವನನ್ನೇ ನೋಡುತ್ತಾ ಕೇಳಿದ. ಧರ್ಮರಾಯ, ನಿನ್ನ ಉತ್ತರಗಳು ನನ್ನ ಹೃದಯಕ್ಕೆ ಅಮಿತ ಆನಂದವನ್ನುಂಟು ಮಾಡಿದೆ. ಪ್ರಜ್ಞೆ ತಪ್ಪಿರುವ ಈ ಸೋದರರಲ್ಲಿ ಯಾರಾದರೊಬ್ಬರನ್ನ ಬದುಕಿಸಲು ಇಚ್ಛಿಸುತ್ತೇನೆ, ಹೇಳು, ಯಾರನ್ನ ಬದುಕಿಸಲಿ? ಇದು ಕೂಡ ಯಕ್ಷನ ಬುದ್ಧಿವಂತಿಕೆಯ ಪ್ರಶ್ನೆಯಾಗಿತ್ತು. ಆಗ ಧರ್ಮರಾಯ ಕೂಡ ಅಷ್ಟೇ ಅಸಾಧಾರಣ ಬುದ್ಧಿವಂತನೆನಿಸಿದ್ದ. ಅವನು ಯೋಚಿಸಿ ಹೇಳಿದ, ನಕುಲನನ್ನ ಬದುಕಿಸಿ. ಏಕೆ? ನಿನ್ನ ಒಡಹುಟ್ಟಿದ ತಮ್ಮಂದಿರಾದ ಭೀಮಾರ್ಜುನರ ಮೇಲೆ ನಿನಗೆ ಪ್ರೀತಿ ಇಲ್ಲವಾ ಎಂದು ಕೇಳ್ತಾನೆ ಯಕ್ಷ. ಆಗ ಧರ್ಮರಾಯ ಸಮಾಧಾನದಿಂದಲೇ ಯಕ್ಷನಿಗೆ ಉತ್ತರ ನೀಡಿದ. ಹಾಗಲ್ಲ, ನನ್ನ ತಂದೆಗೆ 2 ಪತ್ನಿಯರು. ಮೊದಲನೆಯವಳಾದ ಕುಂತಿಗೆ ನಾನು ಉಳಿದಿದ್ದೇನೆ. ಹಾಗೆಯೇ 2ನೆಯವಳಾದ ಮಾದ್ರಿಯ ಮಕ್ಕಳಲ್ಲೂ ಒಬ್ಬನನ್ನು ಉಳಿಸಿಕೊಳ್ಳುವುದು ಧರ್ಮ ಸಮ್ಮತವಲ್ಲವೇ ಎಂದು ಉತ್ತರವನ್ನು ನೀಡ್ತಾನೆ. ಧರ್ಮರಾಜನ ಧರ್ಮ ರಹಸ್ಯವಾದ ಮಾತನ್ನ ಮೆಚ್ಚಿ ಯಕ್ಷ ತನ್ನ ನಿಜ ರೂಪವನ್ನ ತೋರಿಸಿ ಹೇಳಿದ. ನಿನ್ನ ಬುದ್ಧಿಗೆ ಮೆಚ್ಚಿದ್ದೇನೆ. ನಕುಲನನ್ನೇ ಏನು, ಎಲ್ಲರನ್ನೂ ಉಳಿಸ್ತೇನೆ ಎನ್ನುತ್ತಿದ್ದಂತೆ ಎಲ್ಲ ತಮ್ಮಂದಿರು ನಿದ್ದೆಯಿಂದ ಎದ್ದವರಂತೆ ಎದ್ದು ಕುಳಿತರು. ಯಕ್ಷ ಹೇಳಿದ, ಧರ್ಮರಾಜ, ನಾನೇ ನಿನ್ನ ತಂದೆ ಯಮ. ನಿನ್ನನ್ನ ಪರೀಕ್ಷಿಸಲು ನಾನೇ ಜಿಂಕೆಯ ರೂಪದಲ್ಲಿ, ಯಕ್ಷನ ರೂಪದಲ್ಲಿ ಬಂದೆ. ನಿನ್ನ ಉತ್ತರಗಳಿಂದ ತುಂಬಾ ಸಂತೋಷಗೊಂಡಿದ್ದೇನೆ. ಕೇಳು, ಇನ್ನೊಂದು ವರ ಕೇಳು ಎಂದಾಗ ಧರ್ಮರಾಜ ಏನೋ ನೆನಪಾದವನಂತೆ ಕೇಳಿದ. ಹಾಗಾದರೆ ತಾವು ಜಿಂಕೆಯ ವೇಷದಲ್ಲಿ ತೆಗೆದುಕೊಂಡು ಹೋದ ಅರಣಿಯನ್ನ ಕೊಟ್ಟು ಬಿಡಿ. ಬ್ರಾಹ್ಮಣ ಅದಕ್ಕಾಗಿ ನಮ್ಮನೆ ಕಾಯುತ್ತಿರ್ತಾನೆ ಎಂದು ವಿನಂತಿಸಿದ. ಆಗ ಯಮ ಅರಣಿಯನ್ನು ಕೊಟ್ಟು ಅಂತರ್ಧಾನನಾದ. ಇತ್ತ ಕಡೆ ಧರ್ಮರಾಯನು ಅರಣಿಯನ್ನ ಪಡೆದು ಬ್ರಾಹ್ಮಣನಿಗೆ ಕೊಡಲು ತಮ್ಮಂದಿರೊಂದಿಗೆ ಬಂದ ದಾರಿಯಲ್ಲಿ ಹಿಂದಿರುಗಿದ. ಹೀಗೆ ಈ ಪ್ರಸಂಗ ನಿಜಕ್ಕೂ ನಮ್ಮೆಲ್ಲರಿಗೂ ಮಾರ್ಗದರ್ಶನವಿದ್ದಂತೆ, ಬದುಕಿಗೆ ಜ್ಞಾನದ ಸೆಲೆಯಿದ್ದಂತೆ. ಆದರೆ ನಮ್ಮ ಮನಸ್ಸು ಅದನ್ನು ಒಪ್ಪಿಕೊಂಡು ಪಾಲಿಸಿದ್ದಲ್ಲಿ ಈ ಕಥಾನಕಗಳ ಸರಮಾಲೆಗಳು ನೈಜ ಚಿತ್ರಣದಂತೆಯೇ ಕಣ್ಣಿಗೆ ಕಾಣಿಸುತ್ತಾ ಹೋಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.